ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಕಷ್ಟಗಳಿಗೆ ಅಥವಾ ಎಷ್ಟೋ ಒಂದು ಸರಿ ನಾವು ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕಂಥದ್ದು ಏನು ತೋರಿಸುತ್ತೆ? ಜಪದಿಂದ, ತಪದಿಂದ, ದಾನದಿಂದ, ಹಾಗೆ ಒಂದು ಕರುಣೆಯ ಮನಸ್ಸಿನಿಂದ, ಜೊತೆಗೆ ಜಾತಕ ಫಲದಿಂದ, ಕರ್ಮದಿಂದ ಏನೇನಿರುತ್ತೋ ಇದರಲ್ಲೆಲ್ಲ ಕೂಡ ಸಣ್ಣ ಪುಟ್ಟ ಪರಿಹಾರಗಳು ನಮಗೆ ಸಾಕಷ್ಟು ಉಪಯೋಗದ ಜೊತೆಗೆ ನಮ್ಮ ಸಮಸ್ಯೆಗಳಿಗೆ ಅವು ಎಲ್ಲೋ ಒಂದು ಕಡೆ ಸ್ಪಂದಿಸ್ತವೆ. ಅಂಥದ್ರಲ್ಲಿ ನಾವು ಜಪ ಮಾಡ್ತಕ್ಕಂಥದ್ದು, ಸ್ಮರಣೆ ಮಾಡ್ಕೊಳ್ಳೋದು, ಹಿರಿಯರ ಸ್ಮರಣೆ ಇರ್ಬೋದು, ದೇವರ ಸ್ಮರಣೆ ಇರ್ಬೋದು, ಈಗ ರಾಮಾಯಣ ಮಹಾಭಾರತದಲ್ಲಿರ್ತಕ್ಕಂಥ ಮಹನೀಯರ ಸ್ಮರಣೆ, ಋಷಿಗಳ ಸ್ಮರಣೆ, ನಮ್ಮ ಪೂರ್ವಿಕರ ಸ್ಮರಣೆ, ಅದರಲ್ಲಿ ಭಾಳ ವಿಶೇಷವಾಗಿ ತಕ್ಷಣವೇ ನಮಗೆ ಫಲ ಕೊಡ್ತಕ್ಕಂಥದ್ದೇ ಅಂದರೆ ಪಂಚಕನ್ಯಾ ಸ್ಮರಣೆ ಅಂತೀವಿ, ಅಥವಾ ಪತಿವ್ರತಾ ಸ್ಮರಣೆ ಅಂತೂ ಕೂಡ ನಾವು ಕರಿತೀವಿ. ಆದರೆ ಬಹುಮುಖ್ಯವಾಗಿ ಕರೀತಕ್ಕಂಥದ್ದು ಪಂಚಕನ್ಯಾ ಸ್ಮರಣೆ. ಕನ್ಯಾ ಅಂದರೆ ವಿವಾಹ ಆಗದೆ ಇರತಕ್ಕಂಥವರು ಅಲ್ಲ, ಆದರೆ ಇಲ್ಲಿ ಕನ್ಯಾ ಅಂತಕ್ಕಂಥವ್ರು ಶುಭವಾಗಿರ್ತಕ್ಕಂಥವ್ರು, ಶುದ್ಧಿಯಾಗಿರ್ತಕ್ಕಂಥವ್ರು ಅಂತೂ ಕೂಡ ನಾವು ತಗೋಬೋದು. ಅದೇ ರೀತಿ ನಮ್ಮ ಇತಿಹಾಸ ಚರಿತ್ರೆಗಳಲ್ಲಿ ನೋಡೋಕೆ ಹೋದಾಗ ಪಂಚಕನ್ಯಾ ಸ್ಮರಣೆ, ಪತಿವ್ರತಾ ಸ್ಮರಣೆ, ನಮ್ಮ ಕಷ್ಟಗಳನ್ನು, ಶನಿ ಕಾಟ ಇರ್ಬೋದು, ಮಾಟ ಮಂತ್ರ ಇರ್ಬೋದು, ದುಷ್ಟ ಗ್ರಹಗಳ ಕಾಟ ಇರ್ಬೋದು, ಈಗಾಗಲೇ ನಾವು ತುಂಬ ಬಳಲೋಗಿರ್ತೀವಿ. ಅಂತಹ ಸಂದರ್ಭದಲ್ಲಿ ಈ 5 ಜನರ ಹೆಸರನ್ನು ಸ್ಮರಣೆ ಮಾಡಿಕೊಂಡಿದ್ದೇ ಆದರೆ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಸಂಕಲ್ಪಗಳು ಈಡೇರ್ತಕ್ಕಂಥದ್ದು, ಮನೆ ಕಟ್ಕೊಳ್ಳೋದು, ಸೈಟ್ ತೊಗೊಳ್ಳೋದು, ಅರ್ಧಂಬರ್ಧ ಕೆಲಸಗಳು, ಅಲ್ಲೇ ಹಾಗೆಯೇ ನಮಗಿರ್ತಕ್ಕಂಥ ಅಡೆತಡೆಗಳು ಕೂಡ ನಿವಾರಣೆಯಾಗ್ತಕ್ಕಂಥ ಸಾಧ್ಯತೆ ಈ ಒಂದು 5 ಕನ್ಯೆಯರ ಸ್ಮರಣೆಯಿಂದ. ಆ 5 ಕನ್ಯೆಯರ ಆ ಸ್ಮರಣೆ ಹೇಗಿರುತ್ತೆ? ಇದು ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಎಷ್ಟೋ ಜನ ಇದರ ಅನುಭವಪೂರ್ವಕವಾಗೂ ಕೂಡ ಹೇಳಿದ್ದಾರೆ. ಅಂತಹ 5 ಜನರಲ್ಲಿ ಅಹಲ್ಯ, ದ್ರೌಪದಿ, ಸೀತಾ, ತಾರ. ಅಹಲ್ಯ, ದ್ರೌಪದಿ, ಸೀತಾ, ತಾರ. ಮಂಡೋದರಿ ತಥಾ ಅಹಲ್ಯ, ದ್ರೌಪದಿ, ಸೀತಾ, ತಾರ. ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಮಹಾಪಾತಕ ಅಂದರೆ ನಾವು ಈಗ ಒಂದು ಹಾವು ಸಾಯಿಸಿರೋದಿರ್ಬೋದು, ಅಥವಾ ಯಾರಿಗೋ ಹಿಂದಿನ ಜನ್ಮದ ಕರ್ಮಗಳಿರ್ಬೋದು, ಈ ಜನ್ಮದ ಗೊತ್ತಿದ್ದು ಮಾಡಿರೋ ಪಾಪಗಳು ಎಲ್ಲವೂ ಕೂಡ ಈ ಒಂದು 5 ಜನರ ಸ್ಮರಣೆಯಿಂದ ಮಹಾಪಾತಕಗಳು ಕೂಡ ನಾಶ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಏನು ಹೇಳುತ್ತೆ, ಈ 5 ಜನ ಆದರ್ಶ ಮಹಿಳೆಯರು, ಇಲ್ಲಿ ಆದರ್ಶ ಅಂತ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಪರೀಕ್ಷೆಗಳು ಬಂದರೂ, ಎಷ್ಟೇ ತೊಂದರೆಗಳು ಬಂದರೂ ಅದನ್ನು ನಿಭಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಂಥವರೇ ಈ 5 ಜನ. ಅದರಲ್ಲಿ ಮುಖ್ಯವಾಗಿ ನಾವು ಮೊದಲು ಅಹಲ್ಯ ತಗೊಂಡಾಗ, ರಾಮಾಯಣದಲ್ಲಿ ಗೌತಮ ಮಹರ್ಷಿಯ ಪತ್ನಿ ಈ ತಾಯಿ ಶುದ್ಧತೆಯಿಂದ, ಒಳ್ಳೆಯ ಮನಸ್ಸಿನಿಂದ, ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದಂಥ ತಾಯಿ ಯಾರು ಅಂದರೆ ಅದು ಅಹಲ್ಯ. ಹಾಗೆ ಇನ್ನು ದ್ರೌಪದಿ ಅಂದಾಗ ಮಹಾಭಾರತದ ಪಾಂಡವರ ಪತ್ನಿ ಆಗಿದ್ದು, ಆಕೆ ಕೂಡ ಎಷ್ಟೋ ಒಂದು ಕಷ್ಟಗಳನ್ನು ನಿಭಾಯಿಸಿ ಪತಿಯರ ಜೊತೆ ಇದ್ದು ಕಷ್ಟಗಳನ್ನು ಒಂದು ಎದುರಿಸಿದಂತಹ ಒಂದು ಸ್ಥೈರ್ಯ ಇರ್ತಕ್ಕಂಥ ಒಂದು ಪತಿವ್ರತೆ ಅಂತೂ ಕೂಡ ಹೇಳ್ಬೋದು. ಇನ್ನು ತಾರಾ ಅಂದಾಗ ರಾಮಾಯಣದ ವಾಲಿಯ ನಂತರ ಸುಗ್ರೀವನ ಹೆಂಡತಿಯಾಗಿ ಅಲ್ಲೂ ಕೂಡ ಆ ಒಂದು ತಾರ ಒಂದು ವಿಶೇಷವಾದ ಆದರ್ಶ ಜೀವನ ಕೂಡ ಇತ್ತು. ಇನ್ನು ಸೀತೆ ತಗೊಳ್ಳಿ, ಸೀತೆಯನ್ನು ತಗೋಬೋದು, ಇಲ್ಲಿ ನಾವು ಕುಂತಿಯನ್ನು ತಗೊಳ್ತೀವಿ. ಈ 5 ಜನರ ಹೆಸರು ಹೇಳುವಾಗ ಸೀತಾ ಮತ್ತು ಕುಂತಿಯನ್ನು ಕೂಡ ತಗೊಳ್ತೀವಿ. ಇನ್ನು ಮಂಡೋದರಿ ಅಂದಾಗ ರಾವಣನ ಪತ್ನಿಯಾಗಿದ್ದು ಲಂಕಾಸುರನ ಪತ್ನಿಯಾಗಿರ್ತಕ್ಕಂಥ ಈ ಒಂದು ತಾಯಿ ಸಹ ವಿಶೇಷವಾಗಿ ಚಾರಿತ್ರವನ್ನು ಹೊಂದಿರತಕ್ಕಂಥವರು ಕೂಡ ಆಗಿದ್ದು, ಈ ಒಂದು ಅಹಲ್ಯ, ದ್ರೌಪದಿ, ಸೀತಾ, ತಾರ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಈಗಿರ್ತಕ್ಕಂಥ ಮನೆಯಲ್ಲಿರೋ ಹೆಣ್ಣುಮಕ್ಕಳಿಗೆ ಈ ಶ್ಲೋಕವನ್ನು ಹೇಳ್ಕೊಂಡಾಗ ಧೈರ್ಯ, ಸ್ಥೈರ್ಯ, ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಹಾಗೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಅವಘಡಗಳನ್ನು ಮೆಟ್ಟಿ ನಿಲ್ತಕ್ಕಂಥ ಶಕ್ತಿ ಕೂಡ ಬರುತ್ತೆ. ಇವೆಲ್ಲವೂ ನಿಜನಾ ಅಂದರೆ ನಿಜ, ಇದೆಲ್ಲವೂ ಕೂಡ ಸತ್ಯ ಅಂದರೆ ಸತ್ಯ, ಇವೆಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.